ಭಾಷಣೆಯನ್ನು ಕೊಡಬೇಕಂತ ನನಗೊಂದು ಆಶೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ದಯವಿಟ್ಟು ಅದನ್ನ ಕಡೆಗಣಿಸಿ, ಇನ್ಶಾಲ್ಲಾ. ಈಗ ನಮ್ಮ ಶಾಸಕರು, ಮಾಜಿ ಶಾಸಕರು ಬರುವಾಗ ಒಂದು ಮಾತನ್ನು ಹೇಳಿದರು, ಈ ಮಣ್ಣಿನ ಮಗ ಅಂತ. ನಾನು ಕೂಡ ಈ ಮಣ್ಣಿನ ಮಗನೇ. ಯಾಕೆ ಇದನ್ನ ಹೇಳ್ಕೊಳ್ತೀನಿ ಅಂದ್ರೆ, ಕೆಲವರು ಅನ್ಕೊಳ್ತಾರೆ ಇವರು ಗಡ್ಡ ಬಿಟ್ಟಿದ್ದಾರೆ, ಮುಸಲ್ಮಾನರು ಇವ್ರ ಡ್ರೆಸ್ ಎಲ್ಲ ನೋಡಿದ್ರೆ ಒಂಥರ ಸೌದಿಯಿಂದ ಬಂದಂಗಿದ್ದಾರೆ ಅಂತ ಒಂದು ಕಲ್ಪನೆ ಇದೆ, ಒಂದು ಭಾವನೆ ಇದೆ. ನಮ್ಮ ಬಗ್ಗೆ ಹೇಳಬೇಕಂದ್ರೆ 250 ವರ್ಷ ಮುಂಚೆ 250 ವರ್ಷ ಮುಂಚೆ ತಮಿಳುನಾಡಿನಲ್ಲಿ ನಮ್ಮ ತಾತಂದ್ರ ಕಾಲದಲ್ಲಿ ಅವರು ಬಂದು ಒಂದು ಕಾಲದಲ್ಲಿ ಶೈವ ಪಿಲ್ಲೈ ಮಾರಾಗಿದ್ರು. ಶೈವ ಪಿಲ್ಲೈ ಅಂದ್ರೆ ಶಿವಭಕ್ತರಾಗಿದ್ರು 250 ಇಯರ್ಸ್ ಬ್ಯಾಕ್. ಆಮೇಲೆ ಅವರು ಬಂದು ಇಸ್ಲಾಂ ಧರ್ಮದ ಬಗ್ಗೆ ಅವರಿಗೆ ವಿಚಾರವನ್ನು ತಿಳಿದುಕೊಂಡು ಆಮೇಲೆ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು. ಇಂಡಿಯಾದಲ್ಲಿ ನೀವು ನೋಡಿದ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲರೂ ಒಂದು ಕಾಲ ಇಲ್ಲ ಒಂದು ಕಾಲ ಅವರೆಲ್ಲ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು, ಅನುಸರಿಸಿದ್ರು. ಒಂದು ಕಾಲದಲ್ಲಿ ಕಾಶ್ಮೀರ್ನಲ್ಲಿ ಕಾಶ್ಮೀರಿ ಪಂಡಿತ್ಸ್, ಬ್ರಾಹ್ಮಿನ್ಸ್ ಅವರು ಕಾಶ್ಮೀರ್ನಲ್ಲಿ ಇರುವ ತಕ್ಕ ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿರೋರೆಲ್ಲ ಮುಸಲ್ಮಾನರಂತ. ಆದ್ರೆ ಒಂದು ಕಾಲದಲ್ಲಿ ಅವರೆಲ್ಲ ಬ್ರಾಹ್ಮಣರಾಗಿದ್ರು, ಕಾಶ್ಮೀರಿ ಪಂಡಿತ್. ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು. ಅದೇ ತರ ನಾವು ಇವತ್ತಿಗೂ ಕೂಡ ತಮಿಳ್ ಭಾಷೆನೂ ಬಹಳ ಈಸಿಯಾಗಿ ಮಾತಾಡ್ತೀವಿ. ಯಾಕಂದ್ರೆ ನಮ್ಗೆ ಅರಬಿ ಭಾಷೆ ಬರೋದೇ ಇಲ್ಲ, ಇವಾಗ ನಾವು ಕಲಿತಾ ಇದ್ದೀವಿ. ಆದ್ರೆ ನಮ್ಮ ತಾಯಿ, ನಮ್ಮ ತಂದೆ, ಮತ್ತೆ ನಮ್ಮ ಅಜ್ಜ ಅವ್ರಿಗೆಲ್ಲ ತಮಿಳ್ ಭಾಷೆಯನ್ನು ಬಿಟ್ಟರೆ ಬೇರೆ ಭಾಷೆನೇ ಬರೋದಿಲ್ಲ. ಇದರಲ್ಲಿ ಏನ್ ತಿಳುವಳಿಕೆ ಬರುತ್ತೆ ಅಂದ್ರೆ, ನಾವೆಲ್ಲ ಈ ಮಣ್ಣಿನ ಮಕ್ಕಳೇ. ಫಸ್ಟ್ ಆ ವಿಷಯವನ್ನು ನಮ್ಗೆ ಮನಸ್ಸಲ್ಲಿ ಬರಬೇಕು. ಇಲ್ಲಿರೋರೆಲ್ಲ ನಮ್ಮ ಅಣ್ಣನ ತಮ್ಮಂದ್ರು ಅಂತ ಒಂದು ಭಾವನೆ ಬರಬೇಕು. ಈ ವಿಷಯ ಕುರಾನಿನಲ್ಲಿ ಬಹಳ ಸ್ಪಷ್ಟವಾಗಿ ದೇವನು ಹೇಳ್ಕೊಳ್ತಾನೆ. ಕುರಾನ್ನಲ್ಲಿ 49ನೇ ಅಧ್ಯಾಯ 13ನೇ ಸೂಕ್ತದಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ಕೊಳ್ತಾನೆ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಅರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಇನ್ನಲ್ಲಾಹ ಅಲೀಮುನ್ ಖಬೀರ್. ಓ ಮನುಷ್ಯರೇ, ದೇವನು ಹೇಳ್ಕೊಳ್ತಾನೆ, ಓ ಮನುಷ್ಯರೇ ಅಂತ ಹೇಳ್ಕೊಳ್ತಾನೆ, ಓ ಮುಸಲ್ಮಾನರೇ ಅಂತ ಹೇಳಿಲ್ಲ. ಓ ಮನುಷ್ಯರೇ, ನಿಮ್ಮೆಲ್ಲರನ್ನು ಒಂದು ಗಂಡು, ಒಂದು ಗಂಡಸು ಮತ್ತೆ ಒಂದು ಹೆಂಗಸಿಂದ ನಾವು ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದೇವೆ. ನಿಮ್ಮೆಲ್ಲರನ್ನು ಒಂದೇ ತಾಯಿ, ಒಂದೇ ತಂದೆಯಿಂದ ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದೇವೆ ಅಂತ ದೇವನು ಹೇಳ್ಕೊಳ್ತಾನೆ. ಏನಕ್ಕೋಸ್ಕರ? ನಿಮ್ಮನ್ನು ನೀವು ತಿಳುವಳಿಕೆ ಪಡೀಲಿ ಅಂತ. ತಿಳುವಳಿಕೆ ಪಡಲಿ ಅಂದ್ರೆ, ಇವತ್ತಿಗೆ ನಾನು ಹಾಸನಕ್ಕೆ ಬಂದಿದ್ದೀನಿ, ಇಲ್ಲಿರೋರನ್ನ ನಾನು ನೋಡಬೇಕು, ಪರಿಚಯ ಮಾಡ್ಕೊಳ್ಬೇಕು, ಅವ್ರ ಹತ್ರ ನಾವು ಬಿಸ್ನೆಸ್ ಮಾಡ್ಕೊಳ್ಬಹುದು, ತಿಳುವಳಿಕೆ ಪಡೀಲಿ. ಇದೇ ತರ ನಾನು ಅಫ್ಘಾನಿಸ್ತಾನ್ಗೆ ಹೋಗ್ಬೋದು, ಈಜಿಪ್ಟ್ಗೆ ಹೋಗ್ಬೋದು, ಅಮೆರಿಕಾಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲರೂ ದೇವನು ಸೃಷ್ಟಿ ಮಾಡಿದ ಮಕ್ಕಳು, ಎಲ್ಲರನ್ನು ದೇವನೇ ಸೃಷ್ಟಿ ಮಾಡಿದ್ದಾನೆ. ನಾವು ಅಲ್ಲಿ ಹೋಗಿ ಯಾರ ಹತ್ರ ಬೇಕಾದ್ರೂ ಬಿಸ್ನೆಸ್ ಮಾಡ್ಕೊಳ್ಬೋದು. ನಾನು ಹೋಗಿ ಚೈನಾಗೆ ಹೋಗಿ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ರೇಸಿಸಮ್ ಇರಬಾರ್ದು. ನಿಮ್ಮನ್ನು ನೀವು ತಿಳುವಳಿಕೆ ಪಡಲಿ ಅಂತ ನಾವು ಸೃಷ್ಟಿ ಮಾಡಿದೆ ಎಂದು ದೇವನು ಹೇಳ್ಕೊಳ್ತಾನೆ. ಮತ್ತೆ ಇದರಲ್ಲಿ ಕೆಲವರು ಬಂದು ಬೆಳಕಿರ್ಬೋದು, ಕಪ್ಪಕ್ಕಿರ್ಬೋದು, ಕೆಲವರು ಕನ್ನಡಿಗ, ಕನ್ನಡ ಭಾಷೆ ಮಾತಾಡ್ಬೋದು, ಕೆಲವರು ತಮಿಳು ಭಾಷೆ ಮಾತಾಡ್ಬೋದು, ಉರ್ದು ಮಾತಾಡಬಹುದು. ಯಾವುದೇ ಒಂದು ಮನೆಯಲ್ಲಿ ಹುಟ್ಟು ಬಿಟ್ಟಿದ್ದಾರೆ ಅಂತ ಅದು ಒಂದು ಕಾರಣಕ್ಕೋಸ್ಕರ ಅವರು ಶ್ರೇಷ್ಠವಾದ ಮನುಷ್ಯರಲ್ಲ. ಯಾವುದೇ ಒಂದು ಮನೆಯಲ್ಲಿ ಹುಟ್ಟಿದ ಮೇಲೆ ಅವರು ಇನ್ನೊಬ್ಬರಿಗಿಂತ ಶ್ರೇಷ್ಠವಾದ ಮನುಷ್ಯರು ಆಗೋಕ್ಕಾಗೆ ಸಾಧ್ಯ ಇಲ್ಲ, ಅವ್ರು ನೀಚರಾಗಕ್ಕೂ ಸಾಧ್ಯ ಇಲ್ಲ. ಮತ್ತೆ ದೇವನು ಹೇಳ್ತಾನೆ, ನಿಮ್ಮಲ್ಲಿ ಶ್ರೇಷ್ಠವಾದ ಮನುಷ್ಯ ಯಾರು ಗೊತ್ತಾ? ಯಾವ ಒಬ್ಬ ವ್ಯಕ್ತಿ ಒಳ್ಳೆ ಕರ್ಮಗಳನ್ನು ಮಾಡುತ್ತಾನೋ ಅವನೇ ಶ್ರೇಷ್ಠವಾದ ಮನುಷ್ಯ. ಅವನು ಯಾವುದೇ ಭಾಷೆ ಮಾತಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಮತ್ತೆ ನಿಮ್ಮಲ್ಲಿ ಶ್ರೇಷ್ಠವಾದ ಮನುಷ್ಯ ದೇವರ ನಂಬಿಕೆ ಜೊತೆಗೆ ಒಳ್ಳೆಯ ಕರ್ಮಗಳನ್ನು ಮಾಡೋನು, ಅವನೇ ಶ್ರೇಷ್ಠವಾದ ಮನುಷ್ಯ. ದೇವನು ಯಾರು ಮತ್ತೆ ಅವನ ಸಂದೇಶವೇನು? ಇವತ್ತಿನ ಟಾಪಿಕ್, ಇವತ್ತಿನ ವಿಚಾರ. ದೇವನು ಯಾರು?
ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಕೆಲವರು ಮನುಷ್ಯರನ್ನು ಆರಾಧನೆ ಮಾಡುತ್ತಾರೆ, ಕೆಲವರು ಮರ ಗಿಡಗಳನ್ನು ಆರಾಧನೆ ಮಾಡುತ್ತಾರೆ, ಕೆಲವರು ತಮ್ಮ ಕೈಗಳಿಂದ ಕೆಲವು ವಸ್ತುಗಳನ್ನು ಮೂರ್ತಿಗಳನ್ನು ಸೃಷ್ಟಿ ಮಾಡಿ ಅವನ್ನು ಆರಾಧನೆ ಮಾಡುತ್ತಾರೆ, ಪ್ರಾಣಿಗಳನ್ನು ಆರಾಧನೆ ಮಾಡುತ್ತಾರೆ. ಇವೆಲ್ಲ ದೇವರು ಎಂದು ಭಾವಿಸಿಕೊಂಡು ಮಾತಾಡುತ್ತಾರೆ. ಆದರೆ ಕುರಾನಿನ ಸಂದೇಶ ಏನೆಂದು ನಾವು ನೋಡೋಣ. ಕುರ್ಆನ್ನಲ್ಲಿ ಕೊನೆಗೆ ಬಂದಿರುವ ದಿವ್ಯವಾಣಿ, ಆಕಾಶದ ಮೇಲೆ ಇರುವ ದೇವನು ಮನುಷ್ಯನಿಗೆ ದಾರಿ ತೋರಿಸೋಕ್ಕೋಸ್ಕರ ಅವನು ಕಳುಹಿಸಿಕೊಟ್ಟ ಕೊನೆಯ ಗ್ರಂಥವಾಗಿದೆ ಕುರ್ಆನ್. ಈ ಕುರ್ಆನಿನ ಸಂದೇಶವೇನು? 112 ಅಧ್ಯಾಯದಲ್ಲಿ ದೇವನು ಹೇಳ್ಕೊಡ್ತಾನೆ, 1ರಿಂದ 4ನೇ ಸೂಕ್ತ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಕುಲ್ ಹುವಲ್ಲಾಹು ಅಹದ್, ಹೇಳು ನಿಮ್ಮ ದೇವನು ಅವನು ಒಬ್ಬನೇ, ಏಕೈಕ, ಒಬ್ಬನೇ, ಈ ಪ್ರಪಂಚಕ್ಕೆಲ್ಲ ಒಬ್ಬನೇ ದೇವನು. ಇಂಡಿಯಾಗೆ ಬೇರೆ ದೇವರು, ಪಾಕಿಸ್ತಾನ್ಗೆ ಬೇರೆ ದೇವರು, ಅಮೆರಿಕಾಗೆ ಬೇರೆ ದೇವರು ಅಲ್ಲ, ಎಲ್ಲರಿಗೂ ಒಬ್ಬನೇ ಸೃಷ್ಟಿಕರ್ತ. ಹೇಳು ಅವನು ಒಬ್ಬನೇ. ಅಲ್ಲಾಹು ಸಮದ್, ಅವನಿಗೆ ಯಾವ ಅವಶ್ಯಕತೆಯೂ ಇಲ್ಲ. ಆದ್ರೆ ನಮಗೆ ಅವನ ಅವಶ್ಯಕತೆ ಇದೆ. ಅವನಿಗೆ ಯಾವ ಅವಶ್ಯಕತೆಯೂ ಇಲ್ಲ. ಅವನಿಗೆ ನೀರು ಕುಡಿಯುವ ಅವಶ್ಯಕತೆ ಇಲ್ಲ, ಊಟ ಮಾಡುವ ಅವಶ್ಯಕತೆ ಇಲ್ಲ, ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ, ಯಾವ ಅವಶ್ಯಕತೆಯೂ ಇಲ್ಲ, ಮದುವೆ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಲಂ ಯಲಿದ್ ವಲಂ ಯೂಲದ್, ಅವನಿಗೆ ಮಕ್ಕಳು ಇಲ್ಲ, ಅವನು ಯಾರಿಂದನೂ ಹುಟ್ಟಿಲ್ಲ, ಅವನಿಗೆ ಸಂತಾನವೂ ಇಲ್ಲ, ಅವನು ಕೂಡ ಯಾರ ಸಂತಾನವೂ ಅಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್, ಅವನ ತರ ಏನೂ ಇಲ್ಲ, ಅವನ ತರ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ನೀವು ಯಾರನ್ನು ಬೇಕು ನೋಡ್ಬೋದು, ಒಬ್ಬರ ತರ ಒಬ್ರು ಇರ್ಬೋದು, ಒಂದು ಪ್ರಾಣಿ ತರ ಇನ್ನೊಂದು ಪ್ರಾಣಿ ಇರ್ಬೋದು, ಒಂದು ವಸ್ತು ತರ ಇನ್ನೊಂದು ವಸ್ತು ಇರ್ಬೋದು. ಆದ್ರೆ ದೇವನ ಬಗ್ಗೆ ಮಾತಾಡುವಾಗ ಅವನ ತರ ಯಾರೂ ಇಲ್ಲ. ಆದ್ದರಿಂದ ಮುಸ್ಲಿಂ ಆಗಿರುವ ನಾವು ಆ ದೇವನನ್ನು ಬಿಟ್ಟು ಬೇರೆ ಯಾರನ್ನೂ ಆರಾಧನೆ ಮಾಡೋದಿಲ್ಲ, ಮರ ಗಿಡಗಳನ್ನು ಆರಾಧನೆ ಮಾಡೋದಿಲ್ಲ. ಇವತ್ತಿಗೆ ನಾವು ನೋಡ್ತಾ ಇದೀವಲ್ಲ, ಮನುಷ್ಯನ ಕಾಲಿಗೆ ಬೀಳುತ್ತಾನೆ, ಮನುಷ್ಯ ಹತ್ರ ಹೋಗಿ ಬೇಡ್ಕೊಳ್ತಾನೆ, ಮನುಷ್ಯನ ಹತ್ರ ಹೋಗಿ ನನಗೆ ಮಗು ಬೇಕು, ನನಗೆ ಆಸ್ತಿ ಬೇಕು, ಸಂಪತ್ತು ಬೇಕು ಅಂತ ಹೋಗಿ ಕೇಳ್ಕೊಳ್ತಾನೆ. ಆದರೆ ಇಸ್ಲಾಂ ಧರ್ಮ ಏನ್ ಹೇಳ್ಕೊಳ್ತಂದ್ರೆ, ನೀವು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಹತ್ರ ಮಾತ್ರ ನಿಮ್ಮ ಬೇಕಾಗಿದ್ದ ಎಲ್ಲವನ್ನು ನೀವು ಕೇಳ್ಕೊಳ್ಳಿ. ಕುರಾನ್ನಲ್ಲಿ ದೇವರು ಹೇಳ್ಕೊಳ್ತಾನೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲ್ಲೀನ್. ಆಮೀನ್. ಅರ್ಥ ಏನಂದ್ರೆ, ಸರ್ವಸ್ತುತಿ ಆ ದೇವನಿಗೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಆ ಪ್ರಭುವಿಗೆ, ಸಕಲ ಜೀವಿಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ. ಅರ್ ರಹ್ಮಾನ್ ರಹೀಮ್, ಪರಮ ದಯಾಳನು, ಕರುಣಾನಿಧಿಯು ಆತನು. ಮಾಲಿಕಿ ಯೌಮಿದ್ದೀನ್, ನಿರ್ಣಾಯಕ ದಿನದ ಅಧಿಪತಿ ಆತನು. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ನಿನ್ನನ್ನೇ ನಾವು ಆರಾಧನೆ ಮಾಡುತ್ತೇವೆ, ನಿನ್ನತ್ರ ಮಾತ್ರ ನಾವು ಸಹಾಯ ನಾವು ಬೇಡ್ಕೊಳ್ತೀವಿ. ಇಹ್ದಿನ ಸಿರಾತಲ್ ಮುಸ್ತಕೀಮ್, ದೇವನೇ ನಮಗೆ ಸನ್ಮಾರ್ಗವನ್ನು ತೋರಿಸು. ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ಯಾರನ್ನು ನೀನು ಅನುಗ್ರಹಿಸಿದೆಯೋ ಆ ದಾರಿಯನ್ನು ನಮಗೆ ತೋರಿಸು. ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲೀನ್, ಯಾರು ನಿನ್ನ ಕ್ರೋಧಕ್ಕೆ ಪಾತ್ರರಾದರೋ ಆ ದಾರಿ ಬೇಡ, ಯಾರು ದಾರಿ ತಪ್ಪಿ ಹೋಗಿದ್ರೋ ಆ ದಾರಿ ನಮಗೆ ಬೇಡ. ಹಾಗಾಗಿ ಎಲ್ಲಾ ವೇಳೆಯಲ್ಲೂ ದೇವನ ಸಹಾಯವನ್ನು ಬೇಡ್ಕೊಳ್ಳೋರು ಮುಸ್ಲಿಮರು. ದೇವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು.
ಇವತ್ತಿಗೆ ಏನಾಗ್ತಿದೆ ಅಂದ್ರೆ, ನಮ್ಮೂರಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಪೀರ್ ಬಾಬಾ, ಅಂದ್ರೆ ದಯಾನಂದ್ ಸಾಗರ್ ಪಕ್ಕ ಒಂದಿದೆ ಒಂದು ಜಾಗ, ಸ್ಕೂಲ್ ಕಾಲೇಜ್ ಪಕ್ಕ, ಕುಮಾರಸ್ವಾಮಿ ಲೇಔಟ್ ಅಂತ ಹೇಳ್ತಾರೆ. ಅಲ್ಲಿ ಬಂದು ಒಬ್ಬ ಪೀರ್ ಬಾಬಾ, ಎಲ್ಲರೂ ಅವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊಳ್ತಾರೆ, ನನಗೆ ಮಕ್ಕಳು ಬೇಕು, ನನಗೆ ಆಸ್ತಿ ಬೇಕು, ಹಂಗೆ ಹೋಗಿ ಕೇಳ್ಕೊಳ್ತಾರೆ. ಬಹಳ ಫೇಮಸ್ ಆ ಮನುಷ್ಯ, ಮುಸ್ಲಿಂ ಅಂತ ಹೇಳ್ಕೊಂಡಿದ್ದ. ಕೆಲವು ಹೆಂಗಸರು ಅಲ್ಲಿ ಹೋದ್ರು, ನಮ್ಗೆ ಮಗು ಬೇಕಂತ. ಅವನು ಹೇಳ್ದ, ನಿಮ್ಗೆ ದೋಷ ಇದೆ, ನಾನು ಸ್ವಲ್ಪ ಒಂದು ನಿಮ್ಗೆ ಕೆಲವು ಕಾರ್ಯಗಳನ್ನು ಮಾಡುತ್ತೇನೆ, ಆಮೇಲೆ ನಿಮ್ಗೆ ಮಗು ಉಂಟಾಗತ್ತಂತ. ಇವನೇನ್ ಮಾಡ್ದ, ಮಗುವನ್ನು ಕೊಟ್ಟ. ಆದ್ರೆ ಅದಕ್ಕೆ ತಂದೆ ಆತನು ಆತ. ಆ ಮಗುವಿನ ತಂದೆ ಯಾರಾದ್ರು ಪೀರ್ ಬಾಬಾ. ಆಮೇಲೆ ಪೊಲೀಸರು ಏನ್ ಮಾಡಿದ್ರು, ಅವನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತರು. ಇದರಲ್ಲಿ ನಾನು ಒಂದು ಹೇಳಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ದೇವನು ಯಾರು ಅಂತ ಗೊತ್ತಿಲ್ಲದೆ ಬೇರೊಬ್ಬರ ಹತ್ರ ಹೋಗಿ ಸಹಾಯ ಕೇಳುವಾಗ ಈ ಪ್ರಪಂಚದಲ್ಲೇ ನಮಗೆ ಕಷ್ಟ ಬರುತ್ತದೆ. ದೇವನು ಎಷ್ಟು ಕ್ಲೋಸ್ ಆಗಿದ್ದಾನೆ ಅಂದ್ರೆ, ಇವಾಗ ಬಹಳ ಕ್ಲೋಸ್ ಆಗಿದ್ದಾನೆ, ಆಕಾಶದ ಮೇಲೆ ಇದ್ದಾನೆ, ಆದರೆ ನಮ್ಮ ಮಾತನ್ನು ಕೇಳುವನಾಗಿದ್ದಾನೆ. ನಾವು ಏನೇ ಬೇಡ್ಕೊಂಡ್ರು ಅದನ್ನ ಪೂರ್ತಿ ಮಾಡಕ್ಕೆ ಅವನು ತಯಾರಾಗಿದ್ದಾನೆ. ಆದ್ರೆ ಕೇಳೋರು ಇಲ್ಲ, ಕೇಳೋರು ಎಷ್ಟು ಬಹಳ ಕಡಿಮೆ. ಕುರಾನ್ ನಲ್ಲಿ ದೇವನು ಹೇಳ್ಕೊಳ್ತಾನೆ, ಲೈಸ ಕಮಿಸ್ಲಿಹಿ ಶೈಯುನ್ ವಹುವ ಸಮೀಉಲ್ ಬಸೀರ್. ಅವನ ತರ ಯಾರೂ ಇಲ್ಲ, ಅವನು ಎಲ್ಲವನ್ನು ಕೇಳುವನು, ಎಲ್ಲವನ್ನು ನೋಡುವನು. ಒಂದು ಮೂವಿಯನ್ನು ನಾನು ನೋಡಿದೆ ಚಿಕ್ಕ ವಯಸ್ಸಿನಲ್ಲಿ, ಕನಕದಾಸ ಅಂತ, ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಂದು ಒಂದು ಆಶ್ರಮದಲ್ಲಿ ಇರ್ತಾರೆ. ಆಶ್ರಮಕ್ಕೆ ಹೋಗ್ಬಿಟ್ಟು ಅವರು ಒಂದು ಗುರುಜಿ ಹತ್ರ ಇರ್ತಾರೆ. ಗುರುಜಿ ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದು ಬಾಳೆಯನ್ನು ಕೊಟ್ಟು, ನೀವು ಹೋಗಿ ಯಾರು ಕಾಣದೇ ಇರುವ ಜಾಗಕ್ಕೆ ಹೋಗಿ ನೀವು ಈ ಬಾಳೆಯನ್ನು ತಿನ್ನಿ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಶಿಷ್ಯರು ಹೋಗ್ತಾರೆ, ಅವ್ರವ್ರ ಮನೆಯೊಳಗಡೆ ಹೋಗ್ಬಿಟ್ಟು ಬಾಳೆಯನ್ನು ತಿನ್ಕೊಂಡು ಬರ್ತಾರೆ. ಇನ್ನೊಬ್ರು ಎಲ್ಲೋ ಒಂದು ಕಾಡಿಗೆ ಹೋಗ್ಬಿಟ್ಟು ಬಾಳೆಯನ್ನು ತಿನ್ಕೊಂಡು ಬರ್ತಾರೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್, ಕನಕದಾಸ ಅವರು ಬಂದು ಬಾಳೆಹಣ್ಣನ್ನು ತಿನ್ನೋದಿಲ್ಲ. ಗುರುಜಿ ಹತ್ರ ಬರ್ತಾರೆ. ಗುರುಜಿ ಕೇಳ್ತಾರೆ, ಏನಪ್ಪ, ಯಾಕೆ ನೀನ್ ಮಾತ್ರ ಯಾಕೆ ಬಾಳೆಹಣ್ಣು ತಿಂದಿಲ್ಲ? ಅವಾಗ ಕನಕದಾಸರು ಹೇಳ್ತಾರೆ, ದೇವನನ್ನು ನೋಡ್ತಿದ್ದಲ್ಲ, ದೇವನನ್ನ ಸದಾ ನೋಡ್ತಿದ್ದಾನಲ್ಲ, ಅದು ಯಾಕೆ ನಾನು ತಿನ್ನಕ್ಕಾಗ? ಈ ಭಾವನೆ, ಈ ಫೀಲಿಂಗ್, ಈ ವಿಶ್ವಾಸ ನಮಗೆ ಬಂದ್ಬಿಟ್ರೆ ನಮ್ಮ ರಾಜಕೀಯರು ಕೂಡ ಬಹಳ ಕೇರ್ಫುಲ್ ಆಗಿರ್ತಾರೆ, ಬಹಳ ಕೇರ್ಫುಲ್ ಆಗಿರ್ತಾರೆ. ದೇವನನ್ನು ನೋಡ್ತಾ ಇದ್ದಾನೆ, ಏನು ಮಾಡಂಗಿಲ್ಲ, ಕ್ಯಾಮ್ರಾ ಇದೆಯೋ ಇಲ್ಲೋ, ಅಲ್ಲಿ ಒಬ್ಬ ಯಾವಾಗ ನೋಡ್ತಾ ಇದ್ದಾನಲ್ಲ ಅಂತ ಒಂದು ಭಯ ಬರುತ್ತೆ. ಸ್ಕೂಲ್ನಲ್ಲಿ ಯಾರು ಕಾಪಿ ಮಾಡೋದಿಲ್ಲ. ದೇವನಿದಾನಪ್ಪ, ನಾನು ನೀನು ಇವಾಗ ಏನೋ ಕಾಪಿ ಮಾಡ್ಬೋದು, ಆದ್ರೆ ದೇವನ ಹತ್ರ ನಾನು ಎಲ್ಲ ಒಂದು ಆನ್ಸರ್ ಮಾಡಬೇಕಾಗಿದೆ, ನಾನು ಕಾಪಿ ಮಾಡೋಕ್ಕಾಗಲ್ಲ. ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರ, ಹಗರಣ, ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಏನು? ದೇವರ ಭಕ್ತಿ, ದೇವರ ನಂಬಿಕೆ. ದೇವರ ಮೇಲೆ ನಂಬಿಕೆ ಇದ್ರೆ, ಅವನ ಮೇಲೆ ಭಯ ಇದ್ರೆ, ಒಂದು ರೆಸ್ಪೆಕ್ಟ್ ಇದ್ರೆ, ಮತ್ತೆ ಅವನು ತಪ್ಪು ಕೆಲಸ ಮಾಡಕ್ಕೆ ಭಯ ಪಡುತ್ತಾನೆ. ಹಾಗಾಗಿ ಇಸ್ಲಾಂ ಹೇಳ್ಕೊಳ್ಳುವುದು ಹೆಂಗೆಂದ್ರೆ, ಸದಾ ದೇವನನ್ನು ನೀನು ಆರಾಧನೆ ಮಾಡು. 5 ಬಾರಿ ಮುಸಲ್ಮಾನರು ನಮಾಜ್ ಮಾಡುತ್ತೇವೆ. ಏನಕ್ಕೋಸ್ಕರ ನಮಾಜ್ ಮಾಡ್ತೀವಿ ಅಂದ್ರೆ, ಕುರಾನ್ ಹೇಳ್ಕೊಳುತ್ತೆ, ಇನ್ನ ಸಲಾತ ತನ್ಹಾ ಅನಿಲ್ ಫಹ್ಶಾಯಿ ವಲ್ ಮುನ್ಕರ್. ನೀವು ನಮಾಜ್ ಮಾಡುವಾಗ ನಿಮ್ಮನ್ನು ಕೆಟ್ಟ ವಿಷಯದಿಂದ ಈ ನಮಾಜು ದೂರ ಮಾಡುತ್ತೆ, ಕೆಟ್ಟ ವಿಷಯದಿಂದ. ಇವಾಗ ನಾವು 3 ಬಾರಿ ಊಟ ಮಾಡುತ್ತೇವೆ, ಏನಕ್ಕೋಸ್ಕರ? ನಮ್ಮ ದೇಹ ಚೆನ್ನಾಗಿರ್ಲಿ ಅಂತ, ದೇಹ ಹೆಲ್ದಿಯಾಗಿರ್ಲಿ ಅಂತ ನಾವು 3 ಬಾರಿ ಊಟ ಮಾಡುತ್ತೇವೆ. ಅದೇ ತರ 5 ಬಾರಿ ನಮಾಜ್ ಮಾಡುವಾಗ ಏನಾಗತ್ತೆ ಅಂದ್ರೆ, ನಮ್ಮ ಒಳಗೆ ಇರುವ ಆ ಆತ್ಮ, ಅದಕ್ಕೆ ಶಕ್ತಿ ಸಿಗುತ್ತದೆ. 5 ಬಾರಿ ನಮಾಜ್ ಮಾಡುವಾಗ ದೇವರ ಆರಾಧನೆ, ದೇವರ ಸ್ಮರಣೆಯೊಂದಿಗೆ ನಾವು ಜೀವನ ಮಾಡುವಾಗ ಆ ಭಕ್ತಿ ವಿಶ್ವಾಸ ಅಧಿಕ ಆಗುತ್ತದೆ. ಮತ್ತೆ ತಪ್ಪು ವಿಷಯದಿಂದ ನಾವು ದೂರ ಆಗ್ತೀವಿ.